ಬಿಟ್ಟದೇ ಇಲ್ಲ. ನನಗೆ ತುಂಬ ಅದು ಮಾತಾಡಿದ್ರೆ ಕೋಪ ಬರುತ್ತೆ, ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ, ಅದನ್ನ ಎತ್ತು ಹಾಕೊಳ್ಳೋದು ನೋವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸತ್ತೋದ್ರಲ್ಲ, ದುರ್ಗಾಂಬಿಗೆ ಹೊಡೆದ್ರಲ್ಲ, ಅವರೆಲ್ಲ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು, ನಾವು ಆ ಥರ ಇದು ತುಂಬ ಘೋರವಾದಂಥ ಇದು. ನಾವು ಮಾತಾಡಿದ್ರೆ ಬೇರೆ ಥರ ಇಶ್ಯೂಗಳಾಗ್ತವೆ. ನಾವು ಮಾತಾಡೋದು ಬೇಡ, ಏನು ಬೇಡ. ಯಾವ ಥರ ಕ್ರಮ ಇಷ್ಟೊತ್ತವರೆಗೂ ಸರ್ಕಾರ, ಕೇಂದ್ರ ಸರ್ಕಾರ ಇಷ್ಟೊತ್ತವರೆಗೂ ಇದನ್ನ ಏನೂ ಮಾಡದೆ, ಏನೂ ಹೇಳದೆ, ಇವರು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡಿದ್ದಾರಲ್ಲ, ಮೊದಲು ರಾಜೀನಾಮೆ ಮಾಡಬೇಕು ಅಂತ ನಾವು ಎಲ್ಲರೂ ರಾಜೀನಾಮೆ ಮಾಡಬೇಕು. ಇವತ್ತರೆಗೂ ಅದಕ್ಕೆ ಏನೋ ಒಂದು ತೀರ್ಮಾನ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಏನೋ ಫ್ಲೈಟ್ಗಳು ಹತ್ತಾ ಇದ್ದಾರಂತೆ, ಇಳಿಸ್ತಾ ಇದ್ದಾರಂತೆ, ಹತ್ತೋದಂತೆ ಇಳಿಯೋದಂತೆ ಏನೋ ಅವರು ಓಡಾಡೋದಂತೆ, ಎಲ್ಲ ನಾಟಕಗಳು ಮಾಡೋದಂತ ಕೆಲಸ ಇದೆ. ಇಷ್ಟೊತ್ತು ಬಂದ್ಬಿಟ್ಟು ಯಾರು ಉತ್ತರ ಗ್ರಾಮದ ಇದ್ದಾರೋ ಇವ್ರು ನೋಡಿದ್ರು, ಅಲ್ಲಿ ಬಂದು ನಮ್ಮ ಜಾಗದಲ್ಲಿ ಬಂದು ಹೊಡೆದಿರೋದು ಅಷ್ಟು ಜಲ್ದಿ ಎಲ್ಲಿ ಓಡಬೇಕಾಗುತ್ತೆ. ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೌಂಡ್ರಿನಲ್ಲಿ ಸೆಕ್ಯೂರಿಟಿ ಹಾಕಿ ಆ ಏರಿಯಾದಲ್ಲಿ ಹುಡುಕಾಡಿದ್ರು, ಏರಿಯಾದಲ್ಲೇ ಸಿಕ್ಕಿರೋರು, ಅಲ್ಲೇ ಸಿಕ್ಕಿರೋರು. ಇವರು ಈ ಫ್ರೀಯಾಗಿ ಬಿಟ್ಟವರು ಆ ಕಡೆ ಹೋಗಿರ್ತಾರೆ, ಬೇರೆ ಕಡೆ ಎಲ್ಲಾದ್ರೂ ಬೇರೆ ಕಡೆ ಹೋಗಿರ್ತಾರೆ ಅವರು, ಇಲ್ಲ ಅಲ್ಲೇ ಇರಬಹುದು. ಇವತ್ತರೆಗೂ ಏನೋ ಮಾಡಿದ್ರೆ ಅದೋ ಮಾಡ್ಬಿಡ್ತೀವಿ, ನೀರು ನಿಲ್ಸಕ್ಕಾಗುತ್ತೆ, ಅದು ನಿಲ್ಸಕ್ಕಾಗಲ್ಲ. ನೀರು ನಿಲ್ಸ್ಬೋದು, ಒಂದು ಲಿಮಿಟರ್ಗಳು ನಿಲ್ಸ್ಬೋದು. ಜಾಸ್ತಿ ಬಂದ್ಬಿಟ್ರೆ ಬೀಳಲೇಬೇಕಾಗುತ್ತೆ. ಅಲ್ಲಿ ಯಾವಾಗ ಐಸ್ ಕರಗಿ ನೀರು ಬರ್ತಾ ಇರುತ್ತೆ, ನೀರು ನಿಲ್ಲಿಸ್ತೀವಿ ಅಂತ ಜನಗಳನ್ನೇ ಮಾಡ್ತೀವಿ. ಇಲ್ಲ ಕ್ಯಾಂಪ್ ಕಟ್ಟಬೇಕಂದ್ರೆ 20-30 ವರ್ಷ ಆಗುತ್ತೆ. ನಮಗೆ ಅದನ್ನು ಟೋಟಲಾಗಿ ನಿಲ್ಲಿಸ್ಬೇಕಂದ್ರೆ 20-30 ವರ್ಷ ಆಗುತ್ತೆ. ಸಿಂಧುನಲ್ಲಿ ನಿಲ್ಲಿಸ್ಬೇಕಂದ್ರೆ ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಆಟೋಮೆಟಿಕ್ ಆಗಿ ಅದು ನೀರು ಹೋಗ್ತದೆ. ಅದನ್ನ ಈ ಕಡೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ. ತಿಳಿಸ್ಬೇಕಂದ್ರೆ ತುಂಬ ಇದಾಗುತ್ತೆ ಅದಕ್ಕೆಲ್ಲ. ಅದೆಲ್ಲ ಆಗೋದಿಲ್ಲ. ಸುಮ್ಮನೆ ನೀರು ನಿಲ್ಲಿಸ್ಬಿಡ್ತೀವಿ, ಅವ್ರಿಗೆ ಬೇರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ, ಅದು ಇದು ಅಂತ ಹೇಳ್ತಾರೆ, ಅಷ್ಟೆಲ್ಲ ಹೇಳ್ತಾರೆ. ಇವತ್ತು ಪಾಕಿಸ್ತಾನಕ್ಕೆ ಹೋಗೋದು ಮೆಡಿಸಿನ್ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾಯಿಂದನೇ 90% ಮೆಡಿಸಿನ್ ಬಂದಿದೆ. ನಿಲ್ಸಕ್ಕೆ ಇಲ್ಲಿ ಮೆಡಿಸಿನ್ ನೋಡೋಣ, ಎಲ್ಲ ನಿಂತಿದ್ದಾರೆ. ಒಂದು 2 ದಿವಸ 3 ದಿವಸ ಮೆಡಿಸಿನ್ ನಿಲ್ಸ್ಬಿಟ್ರೆ ಪಾಕಿಸ್ತಾನ 10 ಜನ ಸತ್ತೋಗ್ಬಿಡ್ತಾರೆ. ಮೆಡಿಸಿನ್ ನಿಲ್ಲಿಸಿದ್ರು ಇವ್ರಿಗಿಲ್ಲ. ಇವ್ರು ಏನೋ ಇವ್ರದ್ದು ಸುಮ್ಮನೆ ಜನಗಳೇನೋ ಯಾಮಾರ್ಸಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡೋದು ಇಷ್ಟೊತ್ತು ಮಾಡಬೇಕಾಗಿತ್ತು, ಇಷ್ಟು ದಿನ ಬೇಕಾಗಿತ್ತ? ಒಂದು ಗೌರ್ಮೆಂಟ್ ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳೋಕೆ ಏನಾದ್ರು ತೀರ್ಮಾನ ಇಷ್ಟು ದಿವಸ ಬೇಕಾಗಿತ್ತ? ಬೇಕಾಗಿತ್ತು. ಸುಮ್ಮನೆ ಏನೋ ಹೇಳ್ಬೇಕು, ಇಷ್ಟೇ ಇಷ್ಟು ಟೆಂಪ್ರೇಚರ್ ಪಾಪ್ಯುಲೇಷನ್ ಬಂದ್ಬಿಟ್ಟು ನಮ್ಮ ಕೋಲಾರ ಅಷ್ಟು ಇರುತ್ತೆ ಪಾಪ್ಯುಲೇಷನ್ ಅಷ್ಟೇ. ಕೋಲಾರ ಅಷ್ಟು ಇಲ್ಲ ನಮ್ಮ ಪಾಪ್ಯುಲೇಷನ್. ಕೋಲಾರ ಜಿಲ್ಲೆ ಅಷ್ಟು ಪಾಪ್ಯುಲೇಷನ್ ಇಲ್ಲ ನಾವು. ಹೆಂಗೋಡು ಬೇರೆ ಬಿಟ್ಟರೆ ಅವರು ಅಮೆರಿಕ ಅವ್ರು ಹೇಳಿದ್ರು ಬಿಟ್ಟಿಲ್ಲ.